ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸದಲ್ಲಿ ಹೋಗುತ್ತಿರುವ ದೇಶ ಮಧ್ಯಪ್ರಾಚ್ಯದ ಅತ್ಯಂತ ಪ್ರಾಚೀನ ಮತ್ತು ನಿಗೂಢ ದೇಶಗಳಲ್ಲಿ ಒಂದಾದ ಇರಾನ್. ಈ ದೇಶವನ್ನು ಈ ಹಿಂದೆ ಪರ್ಸಿಯಾ ಎಂದು ಕರೆಯಲಾಗುತ್ತಿತ್ತು. ಇರಾನ್ ಸುದ್ದಿಗಳಲ್ಲಿ ಸಾಕಷ್ಟು ಕೇಳಿಬರುತ್ತವೆ, ಆದರೆ ಅದರ ನಿಜವಾದ ಸಂಸ್ಕೃತಿ, ಇತಿಹಾಸ ಮತ್ತು ವಿಶೇಷತೆಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಪ್ರಾಚೀನ ಪರ್ಷಿಯನ್ ಸಾಮ್ರಾಜ್ಯ. ಇರಾನ್ ಕೇವಲ ಒಂದು ದೇಶವಲ್ಲ, ಇದು ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳ ತೊಟ್ಟಿಲು. ಸುಮಾರು 2500 ವರ್ಷಗಳ ಹಿಂದೆ ಇಲ್ಲಿ ಪರ್ಷಿಯನ್ ಸಾಮ್ರಾಜ್ಯವು ಅಸ್ತಿತ್ವದಲ್ಲಿತ್ತು. ಒಮ್ಮೆ ನೋಡಿ ಸ್ನೇಹಿತರೆ, ಇವು ಪರ್ಸೆಪೊಲಿಸ್ನ ಅವಶೇಷಗಳು. ಈ ನಗರವು ಒಂದು ಕಾಲದಲ್ಲಿ ಪರ್ಷಿಯನ್ ಚಕ್ರಾಧಿಪತ್ಯದ ರಾಜಧಾನಿಯಾಗಿತ್ತು. ಇತಿಹಾಸ ಪ್ರಸಿದ್ಧ ರಾಜ ಸೈರಸ್ ದಿ ಗ್ರೇಟ್ ಇಲ್ಲೇ ಆಳ್ವಿಕೆ ನಡೆಸಿದ್ದ. ಈತನ ಸಮಾಧಿ ಇಂದಿಗೂ ಇರಾನ್ನಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಫ್ಯಾಕ್ಟ್ ನಂಬರ್ 2, ಭಾಷೆ ಮತ್ತು ಲಿಪಿ. ಇರಾನಿಯನ್ನರು ಮಾತನಾಡುವ ಭಾಷೆ ಪಾರ್ಸಿ. ಇದು ಇಂಡೋ ಯುರೋಪಿಯನ್ ಭಾಷೆಯಾಗಿದೆ. ಅರೇಬಿಕ್ ಭಾಷೆಗಿಂತಲೂ ತುಂಬಾ ಭಿನ್ನ. ಆದರೆ ಕುತೂಹಲದ ಸಂಗತಿ ಏನೆಂದರೆ, ಇರಾನಿಯನ್ನರು ಬರೆಯುವ ಲಿಪಿಯು ಅರೇಬಿಕ್ ಭಾಷೆಯನ್ನೇ ಹೋಲುತ್ತದೆ. ಪ್ರಾಚೀನ ಪರ್ಷಿಯನ್ ಸಾಮ್ರಾಜ್ಯದ ಕಾಲದಲ್ಲಿ ಇಲ್ಲಿ ಕ್ಯೂನಿಫಾರ್ಮ್ ಎಂಬ ಬೇರೆಯದೇ ಲಿಪಿ ಇತ್ತು. ಎಷ್ಟೊಂದು ವಿಚಿತ್ರ ಅಲ್ವಾ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 3, ಪರ್ಷಿಯನ್ ನೈಟ್ಸ್ ಮತ್ತು ಬೆಕ್ಕುಗಳ ತಳಿ. ಸ್ನೇಹಿತರೆ, ನೀವು ಪರ್ಷಿಯನ್ ಬೆಕ್ಕು ಬಗ್ಗೆ ಕೇಳಿದ್ದೀರಾ? ಜಗತ್ ಪ್ರಸಿದ್ಧ ಈ ತಳಿಯ ಮೂಲ ಇರಾನ್ ದೇಶವೇ ಆಗಿದೆ. ಇದಲ್ಲದೆ ಪರ್ಷಿಯನ್ ರಗ್ಗುಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿವೆ. ಇರಾನ್ನ ಕೈಯಿಂದ ನೇಯ್ದ ಈ ರಗ್ಗುಗಳು ಕಲೆಯ ಅದ್ಭುತ ಮಾದರಿ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ರಗ್ ಒಂದು ಕಥೆಯನ್ನು ಹೇಳುತ್ತದೆ. ಫ್ಯಾಕ್ಟ್ ನಂಬರ್ 4, ಇಸ್ಲಾಂ ಪೂರ್ವದ ಧರ್ಮ ಜೊರಾಸ್ಟ್ರಿಯನ್. ಇರಾನ್ನಲ್ಲಿ ಇಸ್ಲಾಂ ಧರ್ಮ ಬರುವುದಕ್ಕೂ ಮೊದಲು ಇಲ್ಲಿ ಜೊರಾಸ್ಟ್ರಿಯನ್ ಎಂಬ ಪ್ರಾಚೀನ ಧರ್ಮವಿತ್ತು. ಅಗ್ನಿಯನ್ನು ಪವಿತ್ರವೆಂದು ಪೂಜಿಸುವ ಈ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಏಕದೇವೋಪಾಸನಾ ಧರ್ಮಗಳಲ್ಲಿ ಒಂದಾಗಿತ್ತು. ಇವರ ಸಮಾಧಿಗಳನ್ನು ಟವರ್ಸ್ ಆಫ್ ಸೈಲೆನ್ಸ್ ಎಂದು ಕರೆಯಲಾಗುತ್ತಿತ್ತು. ಯಾಜ್ದಾ ನಗರಗಳಲ್ಲಿ ಇಂದಿಗೂ ಈ ಧರ್ಮದ ಅನುಯಾಯಿಗಳಿದ್ದಾರೆ ಮತ್ತು ಅವರ ವಾಸ್ತುಶಿಲ್ಪ ನೋಡಲೇಬೇಕಾದಂಥದ್ದು. ಫ್ಯಾಕ್ಟ್ ನಂಬರ್ 5, ಹೆಸರು ಬದಲಾವಣೆ ಮತ್ತು ಪರಂಪರೆ. ಈ ದೇಶ ಪರ್ಷಿಯಾ ಎಂದೇ ನಮಗೆ ಪರಿಚಯ. ಆದರೆ 1935ರಲ್ಲಿ ಅಂದಿನ ದೊರೆ ಅಧಿಕೃತವಾಗಿ ಈ ದೇಶದ ಹೆಸರನ್ನು ಪರ್ಷಿಯಾದಿಂದ ಇರಾನ್ ಎಂದು ಬದಲಾಯಿಸಿದರು. ಇರಾನ್ ಎಂದರೆ ಆರ್ಯರ ನಾಡು ಎಂದರ್ಥ. ಆದರೆ ದೇಶದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ವರ್ಣಿಸಲು ಪರ್ಷಿಯನ್ ಪದವನ್ನು ಇಂದಿಗೂ ವ್ಯಾಪಕವಾಗಿಯೇ ಬಳಸುತ್ತಾರೆ. ಇದು ಪ್ರಾಚೀನತೆ ಮತ್ತು ಆಧುನಿಕತೆಯ ಸುಂದರ ಸಮ್ಮಿಲನವಾಗಿದೆ. ಫ್ಯಾಕ್ಟ್ ನಂಬರ್ 6, ವಾಸ್ತುಶಿಲ್ಪದ ಅದ್ಭುತ. ಇರಾನ್ನ ಇಸ್ಫಹಾನ್ ನಗರವನ್ನು ನಿಮ್ಮ ಕಣ್ಣುಗಳ ಸಂತೋಷ ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ನಕ್ಷ್ ಎ ಜಹಾನ್ ಚೌಕವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಶಾ ಮಸೀದಿ ನೀಲಿ ಬಣ್ಣದ ಟೈಲ್ಸ್ ಕೆಲಸ ಮತ್ತು ಕಮಾನುಗಳು ವಾಸ್ತುಶಿಲ್ಪದ ಅದ್ಭುತಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇಲ್ಲಿ ಫುಲ್ ಎ ಕಾಜು ಸೇತುವೆಯಂತಹ ಸೇತುವೆಗಳು ಜನರು ಸೇರುವ ಮತ್ತು ವಿಶ್ರಾಂತಿ ಪಡೆಯುವ ಸ್ಥಳಗಳಾಗಿವೆ. ಫ್ಯಾಕ್ಟ್ ನಂಬರ್ 7, ಖೊರ್ಸಾನ್ ಕೇಸರದ ಭೂಮಿ. ಅಡುಗೆಯಲ್ಲಿ ಬಳಸುವ ಬೆಲೆ ಬಾಳುವ ಕೆಂಪು ಚಿನ್ನ ಎಂದೇ ಖ್ಯಾತಿ ಪಡೆದಿರುವ ಕೇಸರಿ ಅಥವಾ ಸ್ಯಾಫ್ರಾನ್ ಉತ್ಪಾದನೆಯಲ್ಲಿ ಇರಾನ್ ವಿಶ್ವದಲ್ಲೇ ಮೊದಲ ಸ್ಥಾನ ಪಡೆದಿದೆ. ವಿಶ್ವದ ಒಟ್ಟು ಕೇಸರಿ ಉತ್ಪಾದನೆಯಲ್ಲಿ 90%ರಷ್ಟಕ್ಕೂ ಹೆಚ್ಚು ಇರಾನ್ನಲ್ಲೇ ಉತ್ಪನ್ನವಾಗುತ್ತದೆ. ಮುಖ್ಯವಾಗಿ ಇರಾನ್ನ ಖೊರ್ಸಾನ್ ಪ್ರದೇಶವು ಈ ಮಸಾಲೆ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದೆ. ಫ್ಯಾಕ್ಟ್ ನಂಬರ್ 8, ವೈವಿಧ್ಯಮಯ ಹವಾಮಾನ ಮತ್ತು ನಿಸರ್ಗ. ಇರಾನನ್ನು ನೀವು ಕೇವಲ ಮರುಭೂಮಿಯ ದೇಶ ಎಂದು ಭಾವಿಸಿದರೆ ತಪ್ಪಾಗುತ್ತದೆ. ಇಲ್ಲಿ ಒಂದೇ ಸಮಯದಲ್ಲಿ 3 ವಿಭಿನ್ನ ಹವಾಮಾನಗಳು ಕಾಣಬಹುದು. ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಮುದ್ರದ ತೀರದಲ್ಲಿ
ಹಚ್ಚ ಹಸಿರಿನ ಕಾಡುಗಳಿದ್ದರೆ ದಕ್ಷಿಣದಲ್ಲಿ ಬಿಸಿಲಿನ ಮರುಭೂಮಿಗಳಿವೆ. ಅಲ್ಬೋರ್ಜಾ ಪರ್ವತ ಶ್ರೇಣಿಗಳಲ್ಲಿ ಚಳಿಗಾಲದಲ್ಲಿ ಹಿಮಪಾತವೂ ಸಹ ಆಗುತ್ತದೆ. ಲೂಟ್ ಮರುಭೂಮಿಯು ವಿಶ್ವದ ಅತ್ಯಂತ ಬಿಸಿಯಾದ ಸ್ಥಳಗಳಲ್ಲಿ ಒಂದೆಂದು ದಾಖಲೆ ಪಡೆದಿದೆ. ಫ್ಯಾಕ್ಟ್ ನಂಬರ್ 9, ಆಧುನಿಕ ಇರಾನ್ ಮತ್ತು ಶಿಕ್ಷಣ. ಆಧುನಿಕ ಇರಾನ್ನಲ್ಲಿ ಶಿಕ್ಷಣಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ, ವಿಶೇಷವಾಗಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ. ಕುತೂಹಲದ ಸಂಗತಿ ಎಂದರೆ ವಿಶ್ವವಿದ್ಯಾಲಯಗಳಲ್ಲಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ದಾಖಲಾಗುವವರಲ್ಲಿ ಸುಮಾರು 70% ಸಂಖ್ಯೆ ಮಹಿಳೆಯರದ್ದೇ ಆಗಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 10, ಆತಿಥ್ಯ ಸಂಸ್ಕೃತಿ ತಾರೂಫ್. ಇರಾನಿಯನ್ನರು ಆತಿಥ್ಯವನ್ನು ಕಟ್ಟಿ ಹೇಳಲು ಸಾಧ್ಯವೇ ಇಲ್ಲ. ಅವರ ಸಂಸ್ಕೃತಿಯಲ್ಲಿ ತಾರೂಫ್ ಎಂಬ ಪದ್ಧತಿ ಇದೆ. ಇದು ಆತಿಥ್ಯದ ಒಂದು ಸಂಕೀರ್ಣ ಆದರೆ ಸುಂದರವಾದ ವ್ಯವಸ್ಥೆ ಇದಾಗಿದೆ. ಅತಿಥಿಗೆ ತಮ್ಮ ಮನೆಯಲ್ಲೇ ತಾವು ನೀಡುವುದನ್ನೆಲ್ಲ ಮನಸಾರೆ ನೀಡುತ್ತಾರೆ. ನಿಮ್ಮ ಚಹಾ ಲೋಟವನ್ನು ಖಾಲಿಯಾದ ತಕ್ಷಣ ಮತ್ತೆ ತುಂಬಿಸದೇ ಬಿಡುವುದಿಲ್ಲ. ನಿಮ್ಮನ್ನು ಅವರು ತಮ್ಮ ಮನೆಯವರಂತೆ ನೋಡಿಕೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗಿದ್ದವು ಇರಾನ್ನ 10 ಅದ್ಭುತಗಳು. ಇವುಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.